ಉಚಿತ ಶಿಕ್ಷಣ, ಆರೋಗ್ಯ, ಹೆಣ್ಣು ಮಕ್ಕಳಿಗೆ ಉಚಿತ ಸಾರಿಗೆ ಸೇರಿದಂತೆ ಸರ್ವ ನಾಗರಿಕರ ಶ್ರೇಯೋಭಿವೃದ್ಧಿಯಿಂದ ಜನಪ್ರಿಯತೆ ಗಳಿಸಿರುವ ನವದೆಹಲಿಯ ಆಮ್ ಆದ್ಮಿ ಪಕ್ಷದ ಆಡಳಿತವನ್ನು ಕರ್ನಾಟಕದಲ್ಲೂ ತರಲು ಸಂಘಟನಾತ್ಮಕ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಚಿತ್ರನಟ ಮುಖ್ಯಮಂತ್ರಿ ಚಂದ್ರು ಮಡಿಕೇರಿಯಲ್ಲಿ ಹೇಳಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಅಥವಾ ಬಿಜೆಪಿ ನೀಡಿರುವ ಗ್ಯಾರಂಟಿಗಳು ವರ್ಕೌಟ್ ಆಗಿಲ್ಲ ಎಂದರು. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಅಸ್ತವ್ಯಸ್ತವಾಗಿವೆ. ಕರ್ನಾಟಕದ 67% ಸರ್ಕಾರಿ ಶಾಲೆಗಳಲ್ಲಿ ಸಮಾಧಾನಕರ ಫಲಿತಾಂಶ ಬರುತ್ತಿಲ್ಲ. ಇದಕ್ಕೆ ಕಾರಣ ಮಕ್ಕಳಲ್ಲ, ಎಲ್ಲವೂ ಇದ್ದರೂ ಶಿಕ್ಷಕರ ನೇಮಕ ಮತ್ತಿತರ ಸೌಲಭ್ಯಗಳಿಂದ ವಂಚನೆ ಮಾಡುತ್ತಿರುವ ವ್ಯವಸ್ಥೆ ಎಂದು ಆಪಾದಿಸಿದ ಅವರು, ಜನರ ಸಮಸ್ಯೆ ಬಗ್ಗೆ ಚರ್ಚೆಯಾಗಬೇಕಿದ್ದ ಅಧಿವೇಶನದಲ್ಲಿ ವೈಯಕ್ತಿಕ ಆರೋಪ, ಜಾತಿ ನಿಂದನೆ, ರಾಜಕೀಯ ಚರ್ಚೆಗಳೇ ನಡೆಯುತ್ತಿವೆ ಎಂದು ವಿಷಾದಿಸಿದರು. ನವದೆಹಲಿಯಲ್ಲಿ ಆ ಪೀಳಿಗೆ ಸಹಿಸಲಾಗಿದೆ. ಕೇಂದ್ರ ಸರ್ಕಾರ ಒಂದಲ್ಲ ಒಂದು ಕಿರುಕುಳ ನೀಡುತ್ತಾ ಹಲವರನ್ನು ಜೈಲಿಗೆ ಕಳಿಸಿದ್ದು ಆಯಿತು. ಸರ್ಕಾರಕ್ಕೆ ಕೋರ್ಟ್ ಛೀಮಾರಿ ಹಾಕಿದೆ. ನಾವು ದಿಲ್ಲಿಯಲ್ಲಿ ಉಚಿತ ಯೋಜನೆಗಳನ್ನು ಕೊಟ್ಟಾಗ ಸರ್ಕಾರ ದಿವಾಳಿಯಾಗುತ್ತದೆ ಎಂದರು. ಆದರೆ ಸರ್ವರಿಗೂ ಸಮಾನ ಉಚಿತ ಸೌಲಭ್ಯಗಳನ್ನು ನೀಡಿಯೂ ಸರ್ಕಾರ ಆದಾಯದ ಘೋಷಣೆ ಮಾಡಿದೆ. ಇದೀಗ ಎಲ್ಲ ರಾಜ್ಯಗಳಲ್ಲೂ ನಮ್ಮ ಉಚಿತ ಯೋಜನೆಗಳನ್ನು ನಕಲು ಮಾಡಲಾಗುತ್ತಿದೆ. ಆದರೆ ಎಲ್ಲೂ ಸಕ್ಸಸ್ ಆಗಿಲ್ಲ ಎಂದ ಮುಖ್ಯಮಂತ್ರಿ ಚಂದ್ರು, ನವದೆಹಲಿಯಲ್ಲಿ ಸರ್ಕಾರದ ಬೆಂಬಲದಿಂದ ಸಾಮಾನ್ಯನು ವೈದ್ಯ ಅಥವಾ ಇಂಜಿನಿಯರ್ ಆಗುವ ಅವಕಾಶವಿದೆ ಎಂದರು. ಕೊಡಗಿನ ಭೂಮಿ, ಅರಣ್ಯ ಸಮಸ್ಯೆ ಮತ್ತು ವನ್ಯಜೀವಿ ಹಾವಳಿ ಬಗ್ಗೆ ಪ್ರಸ್ತಾಪಿಸಿದ ಅವರು, ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ಪಕ್ಷ ಸ್ಪರ್ಧಿಸಲಿದ್ದು ಜನರ ಸಮಸ್ಯೆಗಳನ್ನು ಕೈಗೆತ್ತಿಕೊಳ್ಳುತ್ತೇವೆ ಎಂದರು. 3 ವಿಧಾನಸಭಾ ಕ್ಷೇತ್ರವಿದ್ದ ಕೊಡಗು ಇಂದು ಹರಿದು ಚಿಂದಿಯಾಗಿದೆ. ಲೋಕಸಭಾ ಕ್ಷೇತ್ರವನ್ನು ಕಿತ್ತುಕೊಳ್ಳಲಾಗಿದೆ. ಅಗತ್ಯ ಅನುದಾನ ಸಿಗುತ್ತಿಲ್ಲ. ಹೇರಳ ಸಂಪನ್ಮೂಲಗಳಿದ್ದರೂ ಜನರ ಬದುಕು ದುಸ್ತರವಾಗುತ್ತಿದೆ. ಇದಕ್ಕೆಲ್ಲ ಕಾರಣ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಮತ್ತು ಆಡಳಿತ ವೈಫಲ್ಯ ಎಂದು ಹೇಳಿದ ಅವರು, ಕುಟುಂಬ ರಾಜಕಾರಣ ಮತ್ತು ಭ್ರಷ್ಟಾಚಾರಗಳಿಂದ ಆಪ್ ದೂರ ನಿಲ್ಲಲಿದೆ ಎಂದರು. ರಿಯಾಬಲ್ಲಾಗಿ ಅಲ್ಲಿ 29 ಜನ ಮೊದಲನೇ ಸರಿ ಗೆದ್ದಾಗ ಅಧಿಕಾರವನ್ನು 43-44 ದಿವಸ ಮಾಡಿ ಸಮ್ಮಿಶ್ರ ಸರ್ಕಾರ. ಅದಾದಮೇಲೆ ನಮ್ಮ ಫ್ರೀ ಗ್ಯಾರಂಟಿಗಳ ವಿಚಾರ ಮತ್ತು ಕರಪ್ಷನ್ ಫ್ರೀ ಸರ್ಕಾರ ಅಂತ ತೀರ್ಮಾನ ಮಾಡಿ ಜನಸಾಮಾನ್ಯರ ಪಕ್ಷ ಹೋರಾಟ ಮಾಡಿದಾಗ ಅಭೂತಪೂರ್ವವಾದ ಜಯವನ್ನು ಕಂಡಿದ್ದು. 70ರಲ್ಲಿ 67 ಸೀಟನ್ನು ಗೆದ್ದು ಮೊದಲನೇ ಸರಿ ಚುನಾವಣೆ ಆದಾಗ ಆ 5 ವರ್ಷವನ್ನು ಸಂಪೂರ್ಣ ಮಾಡಿ ಗ್ಯಾರಂಟಿಯನ್ನು ಕೊಟ್ಟಾದ್ಮೇಲೆ ಜನಗಳ ಮೇಲೆ ನಂಬಿಕೆ ಇಟ್ಟುಕೊಂಡು ಚುನಾವಣೆ ಹೋದಾಗ ಬಹುತೇಕ ವಿರೋಧ ಪಕ್ಷದವರು, ವಿಶೇಷವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯವರು ಸಂಪೂರ್ಣವಾಗಿ ಸೋಲುತ್ತೆ. ಈ ಸಾರಿ ಮಾಡೋಕ್ಕಾಗಿಲ್ಲ ಅನ್ನೋ ರೀತಿಯಲ್ಲಿ ಪ್ರಚಾರವನ್ನು ಮಾಡಿದಾಗ ಮತ್ತೆ 70ಕ್ಕೆ 63 ಸೀಟನ್ನು 62 ಸೀಟನ್ನು ಗೆದ್ದು ಬಂದಾಗ ಸಾರ್ವಜನಿಕರ ಕೆಲಸವನ್ನು ನಾವು ಸಾಮಾನ್ಯವಾಗಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ತೀರ್ಮಾನ ಮಾಡಿ ಸ್ವಚ್ಛತೆಯನ್ನು ಇಟ್ಕೊಂಡು ಜನ ಮತ ಹಾಕ್ತಾರೆ ಅನ್ನೋ ನಂಬಿಕೆ ನಮಗೆ ಒಂದು ಶುರುವಾಯಿತು. ಅದು ಈಗ 5 ವರ್ಷ ಆಗಿದೆ. ಅದನ್ನು ತಡ್ಕೊಳ್ಳೋಕ್ಕಾಗದೆ ಕೇಂದ್ರ ಸರ್ಕಾರ ವೈಯಕ್ತಿಕ ಟೀಕೆ ನಾನು ಯಾರ ಬಗ್ಗೆನೂ ಮಾಡಲು, ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ 10 ವರ್ಷಗಳ ಅವಧಿಯ ಸರ್ಕಾರ ಅವನತಿಯ ಮಟ್ಟಕ್ಕೆ ಹೋದಾಗ ಬಹುತೇಕ ಎಲ್ಲ ಕಡೆ ಅಧಿಕಾರವನ್ನು ಕಳ್ಕೊತೀವಿ ಅನ್ನೋ ಭಯ ಬಂದಾಗ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಕೈ ಜೋಡಿಸಿ ಯಾವುದಾದ್ರೂ ಮಾರ್ಗದಿಂದಲಾದರೂ ಕೂಡ ಈ ಡೆಲ್ಲಿ ಸರ್ಕಾರಕ್ಕೆ ಹಿಂಸೆಯನ್ನಾದರೂ ಕೊಟ್ಟು ಅವರ ಜನಪ್ರಿಯತೆಯನ್ನು ಕುಗ್ಗಿಸಬೇಕು ಅನ್ನೋ ದೃಷ್ಟಿಯಲ್ಲಿ ತಮ್ಮ ಕೇಸ್ ಆಗಿದೆ. ಭ್ರಷ್ಟಾಚಾರ ನಮ್ಮೆಲ್ಲರಿಗೂ ಇರೋದ್ರಿಂದ ಅವರು ಬಾಯಿಗೂ ಭ್ರಷ್ಟಾಚಾರದ ಪಟ್ಟಿಯನ್ನು ಕಟ್ಟಿಬಿಟ್ರೆ ಆಗ ಅವರು ಪ್ರಶ್ನೆ ಮಾಡೋ ಸ್ಥಿತಿಯಲ್ಲಿ ಎಲ್ಲ ನಾಯಕತ್ವದ ಕೊರತೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಾಡಿದ್ರು. ಸತತವಾಗಿ 2 ವರ್ಷದಲ್ಲಿ 8 ಜನ ನಮ್ಮ ಮಂತ್ರಿಗಳನ್ನ ಮತ್ತು ಸದಸ್ಯರುಗಳನ್ನು ಜೈಲಿಗೆ ಹಾಕಿದ್ರು. ಯಾವುದೋ ಒಂದು ವಿಚಾರ, ಅಬಕಾರಿ ನೀತಿಯ ವಿಚಾರ. ಅಂತಿಮವಾಗಿ ಮೊನ್ನೆ ಆಗಿದಂಥ ರೀತಿ ನೋಡಿದಾಗ ಯಾವುದೇ ಸಾಕ್ಷ್ಯಾಧಾರಗಳು ಇಷ್ಟು ವರ್ಷ ಆದರೂ ಕೊಟ್ಟಿಲ್ಲ, ನೀವು ಯಾವುದೂ ಪ್ರೂವ್ ಮಾಡ್ತಾ ಇಲ್ಲ. ಒಬ್ಬ ಆಪಾದಿತ ಅಂತ ಅಂದಾಗ ನಿರಂತರವಾಗಿ ಜೈಲಿನಲ್ಲಿರ್ತಕ್ಕಂಥದ್ದು ಸಂವಿಧಾನಕ್ಕೆ ವಿರೋಧವಾಗುತ್ತೆ. ಆ ದೃಷ್ಟಿಯಿಂದ ಛೀಮಾರಿ ಆಗ್ತದೆ. ಸಂಪೂರ್ಣ ಎಲ್ಲರನ್ನೂ ಬಿಡುಗಡೆ ಮಾಡಿರ್ತಕ್ಕಂಥ ಅಂದಾಗ ಅದಿನ್ನೂ ಕೇಸ್ ಇದೆ. ಆದರೆ ನಮ್ಮ ಪ್ರಕಾರ ನಮಗೆ ಕ್ಲೀನ್ ಚಿಟ್ ಇರ್ತಕ್ಕಂಥದ್ದು. ಹಾಗಾಗಿ ದೇಶದಲ್ಲಿ ಒಂದು ನಮ್ಮನ್ನು ಬೈದರು, ಉಚಿತವಾಗಿ ಏನಾದರೂ ಕೊಟ್ಟರೆ ದೇಶ ದಿವಾಳಿ ಆಗುತ್ತೆ, ಆಡಳಿತ ಮಾಡ್ತಕ್ಕಂಥ ರೀತಿ ಅದಲ್ಲ ಅಂತ ಕೇಂದ್ರ ಸರ್ಕಾರದವರು ಮತ್ತು ಈ ರಾಜ್ಯ ಸರ್ಕಾರದವರು ಅದನ್ನೇ ಮಾತಾಡ್ತೀವಿ. ಉಚಿತ ಅನ್ನೋ ಪ್ರಶ್ನೆ ಅಲ್ಲ. ಸಂವಿಧಾನದಲ್ಲಿ ಎಲ್ಲರಿಗೂ ಬದುಕುವ ಹಕ್ಕಿರೋದ್ರಿಂದ ಸರ್ವರಿಗೂ ಸಮಾನತೆ ನೋಡಬೇಕಾಗಿದೆ. ವಿಭಿನ್ನತೆಯಲ್ಲಿ ಏಕತೆ ಇರ್ತಕ್ಕಂಥ ದೇಶ. ಒಂದು ಜಾತಿ, ಒಂದು ಧರ್ಮ, ಒಂದು ಪದ್ಧತಿ, ಒಂದು ಸಂಸ್ಕೃತಿ, ಒಂದು ರೀತಿ ಇರ್ತಕ್ಕಂಥ ಸಂಸ್ಕೃತಿ. ಅದು ಇವತ್ತು ನಾನು ಕೂಗಾಡ್ತಿದ್ದಾರೆ, ಒಂದು ದೇಶ, ಒಂದು ಚುನಾವಣೆ, ಒಂದು ಧರ್ಮ, ಒಂದು ವ್ಯಕ್ತಿ, ಒಂದು ಭಾಷೆ, ಹಿಂದಿ ಸೇರಿಸಿ
ಇದು ನಡೀದೇ ಇರ್ತಕ್ಕಂಥ ಕಾಲ. ಇದು ಗೊತ್ತಿದ್ದು ಅವರು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಈ ರೀತಿಯಾಗಿ ಲೆಫ್ಟಿನೆಂಟ್ ಗವರ್ನರ್ ಇದ್ದಿದ್ದರೆ ಲೆಫ್ಟಿನೆಂಟ್ ಗವರ್ನರ್ ಪೋಲೀಸ್ ಅನ್ನು ಕಿತ್ಕೊಟ್ಬಿಟ್ಟು ನಾನು ಹಿಂದೆ ಇಲ್ಲಿ ಬಂದಿದ್ದೀನಿ. ಮೂರೇ ಕ್ಷೇತ್ರ ಇತ್ತು ಮುಂಚೆ. ಸೋಮವಾರಪೇಟೆಗೂ ಒಂದು ಕ್ಷೇತ್ರ ಇತ್ತು ನಾನು ಓಡಾಡುವಾಗ. ಅವಾಗ ನನಗೆ ಗೊತ್ತಿರೋ ಅಪ್ಪಚ್ಚೂರಾಜನ್ನು, ಬಸವರಾಜು, ಬೋಪೈನವರು ಯಾರು ಗೆದ್ದಿದ್ರು. ಅದನ್ನು ಚಿಕ್ಕದು ಮಾಡಿದ್ರೆ ಆಮೇಲೆ ಕೊಡಗು ಮಂಗಳೂರು ಅಂತ ಇದ್ದಂಥ MP ಕ್ಷೇತ್ರವನ್ನು ಕಟ್ ಮಾಡಿ ಮೈಸೂರು ವಿಭಾಗಕ್ಕೆ ಸೇರಿಸಿದ್ರು. ಹಾಗೆ ಎಲ್ಲ ಕಡೆ ಹರಿದು ಚಿಂತೆಯಾಗಿರ್ತಕ್ಕಂಥ ಪರಿಸ್ಥಿತಿ ಒಳಗೆ ಆಡಳಿತಾತ್ಮಕವಾದ ಸಂಪೂರ್ಣ ಅನುಕೂಲ ಸೌಲಭ್ಯ ಸಿಕ್ಕಿಲ್ಲ. ಈಗ ನನಗೆ ತಿಳಿದ ಹಾಗೆ ನಿಮ್ಮ ಎಲ್ಲ ತಾಲೂಕುಗಳಿಗೂ ಕೂಡ ತಾಲೂಕು ಆಫೀಸು ಬೇಕಾದಂಥ ನೌಕರ ಶಾಯಿ ಅದಕ್ಕೆ ಬೇಕಾದಂಥ ಅನುದಾನ ಸಿಗ್ತಾ ಇದೆಯಾ? ನಾನು ಕೇಳ್ಪಟ್ಟಿಗಿಲ್ಲ, ಸಿಗ್ತಾ ಇದೆ. ಎಲ್ಲ ಕಡೆ ಕೊರತೆ ಇದೆ, ಇಲ್ಲೂ ಕೊರತೆ ಇದೆ. ಆದರೆ ಸಂಪನ್ಮೂಲದಲ್ಲಿ ರಿಚೆಸ್ಟ್ ಪ್ಲೇಸ್ ಏನಾದರೂ ಇದ್ದರೆ ಅದು ಭೂಮಿ ಮತ್ತು ಪ್ರಾಕೃತಿಕವಾಗಿ ಟೂರಿಸಂಗೆ ಅದ್ಭುತವಾದ ಜಾಗವನ್ನು ಇದುವರೆಗೂ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ ಕಾಡು ಪ್ರಾಣಿಗಳು ಮತ್ತು ನಿಮ್ಮ ಮಧ್ಯೆ ಇರ್ತಕ್ಕಂಥ ಈ ಸಂಘರ್ಷ ಇದೆಯಲ್ಲ, ಅದಂತೂ ಭಯಾನಕವಾದ ಸಂಘರ್ಷ. ಯಾವುದೇ ಒಂದು ಸರ್ಕಾರ ಇದ್ರ ಬಗ್ಗೆ ಕಿವಿಗೊಂಡು ತಪ್ಪಾಗುತ್ತೆ ಅದನ್ನು ಖಂಡಿಸ್ತೀನಿ. ಮತ್ತು ಅದು ಆಮೇಲೆ ಒತ್ತುವರಿ ಜಾಗದ್ದು 25,000 ಏನೋ ಕೇಳಬಂತು ನಮಗೆ. ಇಲ್ಲಿನ ಒತ್ತುವರಿ 15,000 ಜನ ಹೆಚ್ಚು ಕಡಿಮೆ ಜನಸಂಖ್ಯೆಗೆ ತೊಂದರೆ ಆಗುತ್ತೆ ಅನ್ನೋದು ಕೂಡ ಕೇಳಬಂತು. ನಿಮ್ಮ ಮುಂದೆ ಭರವಸೆ ಕೊಡ್ತಾರೆ. ನಾವು ಸಣ್ಣ ಪಕ್ಷ, ದೊಡ್ಡದಾಗಿ ಬೆಳೆದಿಲ್ಲ, ಸತ್ಯ ಹೇಳ್ಕೊಂಡು, ಆಮೇಲೆ ದುಡ್ಡಿನ ಪಕ್ಷವೂ ಅಲ್ಲ. ಗೋಷ್ಠಿಯಲ್ಲಿ ಆಮ್ ಆದ್ಮಿ ರಾಜ್ಯ ಉಪಾಧ್ಯಕ್ಷ ರವಿಕುಮಾರ್, ಕಾರ್ಯದರ್ಶಿ ಬೋಜಣ್ಣ ಸೋಮಯ್ಯ, ಜಿಲ್ಲಾಧ್ಯಕ್ಷ ಅಪ್ಪಯ್ಯ ಮತ್ತು ಕಾರ್ಯದರ್ಶಿ ಪೃಥ್ವಿ ಹಾಜರಿದ್ದರು.